ನಾನು ಡಾಕ್ಟರ್ ಮೋಹನ್. ನಾನು ಆರ್ಥೋಪೆಡಿಕ್ ಸರ್ಜನ್ ಮತ್ತು ಆರ್ಥೋಸ್ಕೋಪಿ ಸ್ಪೆಷಲಿಸ್ಟ್ ಏಮ್ಸ್ ಹಾಸ್ಪಿಟಲ್ ಬಿ ಜಿ ನಗರದಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನಂದರೆ ರೊಟೇಟರ್ ಕಫ್ ಟೇರ್ ಅಂತ. ನಮ್ಮ ಭುಜದಲ್ಲಿರೋ ಮಾಂಸಖಂಡಗಳು ಹೇಗೆ ಹರಿತವೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಮ್ಮ ಭುಜದಲ್ಲಿ 4 ಥರ ಮೇನ್ ಮಾಂಸಖಂಡಗಳು ಬರ್ತವೆ. ಇವು ನಮ್ಮ ಕೈನ ರೊಟೇಷನ್ ಮಾಡೋಕ್ಕೆ, ತಿರುಗಿಸೋಕ್ಕೆ ಮತ್ತು ಕೈನ ಮೇಲ್ಗಡೆ ಎತ್ತೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಅದು ಇದು ಕೈ ಮೂಳೆಗೆ ಅಟ್ಯಾಚ್ ಆಗಿರುತ್ತೆ ಮೇಲ್ಗಡೆ. ಈ ಶೋಲ್ಡರ್ ಬ್ಲೇಡಿಂದ, ಈ ಸ್ಕ್ಯಾಪುಲಾ ಅಂತ ಕರಿತೀವಿ ಮಸಲಿಂದ, ಇಲ್ಲಿಂದ ಬರುತ್ತೆ ಈ ಮಾಂಸಖಂಡಗಳು. ಒಂದು ಮುಂದೆ ಬರೋದು ಸಬ್ಸ್ಕ್ಯಾಪುಲಾರಿಸ್ ಅಂತ ಕರಿತೀವಿ, ಮೇಲ್ಗಡೆ ಒಂದು ಸುಪ್ರಾಸ್ಪೈನಟಸ್ ಅಂತ ಬರುತ್ತೆ, ಮತ್ತು ಹತ್ರ ಹಿಂದ್ಗಡೆ ಒಂದು ಇನ್ಫ್ರಾಸ್ಪೈನಟಸ್ ಅಂತ ಬರುತ್ತೆ, ಮತ್ತು ಹತ್ರ ಹಿಂದ್ಗಡೆ ಹೋಗ್ತು ಅಂದರೆ ಟೀರಿಸ್ ಮೇಜರ್ ಅಂತ ಬರುತ್ತೆ. ಈ ಮಾಂಸಖಂಡಗಳು ನಮ್ಮದು ಕೈ ರೊಟೇಷನ್ ಮತ್ತು ಕೈ ಎತ್ತಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಇದು ಯಾವಾಗ ಹರಿಯುತ್ತದೆ ಅನ್ನೋಕ್ಕೆ 2 ಟೈಪ್ಸ್ ಇದೆ ಇದರಲ್ಲಿ. ಒಂದು ಡಿಜೆನರೇಟಿವ್ ಟೇರ್ ಅಂತ. ಡಿಜೆನರೇಟಿವ್ ಟೇರ್ ಅಂದರೆ ವಯಸ್ಸಾದ ಕ್ರಮೇಣ ಮೂಳೆ ಸಮಯೋದ್ರಿಂದ ಅದಕ್ಕೆ ರಕ್ತ ಕಡಿಮೆ ಹೋಗೋದ್ರಿಂದ ಆ ಮಾಂಸಖಂಡಗಳಿಗೆ ಅದು ಹರಿಬೋದು. ಈ 2 ತೊಂದರೆಗಳಿಂದ ಅದು ಹರಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದು ಡಿಜೆನರೇಟಿವ್ ಟೇರ್ ಅಂತೀವಿ. ವಯಸ್ಸಾದ ಕ್ರಮೇಣ ಆಲ್ಮೋಸ್ಟ್ ಒಂದು 70 ಇಯರ್ಸ್ ಆದಮೇಲೆ ಜಾಸ್ತಿ ಇರುತ್ತೆ ಇದು ಹರಿಯೋದು. ಮತ್ತು ಟ್ರೊಮ್ಯಾಟಿಕ್ ಟೇರ್ ಅಂತ ಕರಿತೀವಿ. ಟ್ರೊಮ್ಯಾಟಿಕ್ ಟೇರ್ ಅಂದರೆ ಯಂಗ್ ಪೇಷಂಟ್ಸಲ್ಲಿ, ತುಂಬ ಯಂಗಾಗಿರೋ ಪೇಷಂಟ್ಸಲ್ಲೂ ಈ ಥರ ಟೇರ್ ಆಗ್ಬೋದು. ಯಾವ ಥರಿಂದ ಟೇರ್ ಆಗ್ಬೋದು? ಒಂದು ಥ್ರೋಯಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಏನಾದರೂ ಕ್ರಿಕೆಟ್ ಆಡುವಾಗ ತುಂಬ ಲೈಕ್ ಬಾಲ್ ಏನಾದರೂ ಎಸೆಯುವಾಗ, ಮತ್ತು ಏನಾದರೂ ಶೋಲ್ಡರ್ ಮೇಲೆ ಏನಾದರೂ ಬಿದ್ದರೆ, ಏನಾದರೂ ಇಂಜುರಿ ಆದರೆ, ತುಂಬ ಸಿವಿಯರ್ ಇಂಜುರಿ ಆಯಿತು ಅಂದರೆ ಆ್ಯಕ್ಸಿಡೆಂಟಲ್ಲಿ, ಇಲ್ಲ ಅಂದರೆ ಏನಾದರೂ ಹೆವಿ ವೆಯ್ಟ್ ಲಿಫ್ಟ್ ಮಾಡುವಾಗ, ಇಂಥ ಟೈಮಲ್ಲೆಲ್ಲ ಯಂಗ್ ಪೇಷಂಟಲ್ಲಿ ಇದು ಮಾಂಸಖಂಡಗಳು ಟೇರ್ ಆಗೋ ಚಾನ್ಸ್ ಇರುತ್ತೆ. ಅದರಲ್ಲೂ ಮೇನ್ ಮಾಂಸಖಂಡ ಯಾವುದು ಟೇರ್ ಆಗೋದು ಅಂದರೆ ಸುಪ್ರಾಸ್ಪೈನಟಸ್ ಅಂತ ಕರಿತೀವಿ. ಈ ಸುಪ್ರಾಸ್ಪೈನಟಸ್ ಯೂಶಲಿ ಟೇರ್ ಆದಾಗ ಯಾವ ಥರ ಪೇಷಂಟು ನಮ್ಮಲ್ಲಿ ಬರೋರು ಯಾವ ಥರ ಇರ್ತಾರೆ ಅಂದರೆ, ಯೂಶಲಿ ಏನಾಗುತ್ತೆ, ಕೈ ಎತ್ತಕ್ಕಾಗಲ್ಲ, ಕೈ ಒಂದೊಂದ್ಸಲ ಏನಾಗುತ್ತೆ ತುಂಬ ವೀಕ್ನೆಸ್ ಅನಿಸುತ್ತೆ, ಮತ್ತು ಕೈ ಯಾವುದೇ ಡೈರೆಕ್ಷನಲ್ಲಿ ಎತ್ತಕ್ಕೆ ಹೋದ್ರೂ ಅವ್ರಿಗೆ ಆಗ್ತಾ ಇರಲ್ಲ, ಮತ್ತು ನೈಟ್ ಪೇಯ್ನ್ ಇರುತ್ತೆ, ತುಂಬ ನೋವು ಇರುತ್ತೆ ಅವ್ರಿಗೆ, ಮತ್ತು ನೈಟ್ ಹೊತ್ತು ಮಲಿಕೊಂಡೋಗ್ಲೂ ತುಂಬ ಪೇಯ್ನ್ ಬರ್ತಾ ಇರುತ್ತೆ. ಇವೆಲ್ಲ ತುಂಬ ಸಿಮ್ಟಮ್ಸ್ ಇರುತ್ತೆ ಈ ಪೇಷಂಟ್ಸ್ಗಳಲ್ಲಿ. ನಾವು ಕೈ ಎತ್ತಿ ಹಿಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ಹಿಡ್ಕೊಳಕ್ಕಾಗಲ್ಲ. ಈ ಥರ ಪೇಷಂಟ್ಸ್ಗಳು ಬಂದಾಗ ನಾವು ಫಸ್ಟು ಅವ್ರನ್ನ ಎಕ್ಸಾಮಿನ್ ಮಾಡ್ತೀವಿ. ಯಾವ ಮಸಲ್ ಹರಿದಿರ್ಬೋದು, ಪ್ರತಿಯೊಂದು ಮಾಂಸಖಂಡಕ್ಕೂ ಸಪ್ರೇಟ್ ಪರೀಕ್ಷೆಯನ್ನು ಮಾಡಿ ನಾವು ನೋಡಿ ಯಾವುದು ಹರಿದಿರ್ಬೋದು ಅಂತ ಫಸ್ಟು ನಾವು ಡಯಾಗ್ನೋಸ್ ಮಾಡಿ ನೆಕ್ಸ್ಟ್ ಅವ್ರಿಗೆ MRI ಅಂತ ಬರ್ಕೊಡ್ತೀವಿ. MRIಲಿ ನಮಗೆ ಕಂಪ್ಲೀಟ್ ಯಾವ ಟೇರ್ ಆಗಿದೆ ಮತ್ತು ಎಷ್ಟು ಅದು ಹಿಂದೆ ಹೋಗಿದೆ, ಆ ಮಾಂಸಖಂಡ ಅರ್ಧ ಹರಿದಿದೆಯಾ ಇಲ್ಲ ಕಂಪ್ಲೀಟ್ ಹರಿದಿದೆಯಾ, ಇದೆಲ್ಲ ಗೊತ್ತಾಗುತ್ತೆ ನಮಗೆ MRIಲಿ. ಈ MRI ರಿಪೋರ್ಟ್ ಇಟ್ಕೊಂಡು ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರಿಗೆ ಅದನ್ನು ಡಿಸೈಡ್ ಮಾಡ್ತೀವಿ. ಯೂಶಲಿ ಈ ಟ್ರೀಟ್ಮೆಂಟಲ್ಲಿ ನಮಗೆ 2 ಥರ ಬರುತ್ತೆ. ಒಂದು ಮೇನಾಗಿ ನಮ್ಮದು ಸುಪ್ರಾಸ್ಪೈನಟಸ್ ಅಂತ ಹರಿಯೋದ್ರಿಂದ ಈ ಮಾಂಸಖಂಡ ಹರಿಯೋದು ಅರ್ಧ ಹರಿದಿತ್ತು ಅಂದರೆ ನಾವು ಇನಿಷಿಯಲಿ ಒಂದು 3 to 4 ವೀಕ್ಸ್ ತನಕ ಫಿಸಿಯೋಥೆರಪಿ ಅಂತ ಟ್ರೈ ಮಾಡ್ತೀವಿ. ಸ್ವಲ್ಪ ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ ಪೇಯ್ನ್ ಕಡಿಮೆ ಮಾಡೋಕ್ಕೆ. ಈ ಫಿಸಿಯೋಥೆರಪಿ ಮತ್ತು ಇದರಲ್ಲೇನಾದರೂ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಪೇಷಂಟ್ಗೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಇದನ್ನು ಯಾವಾಗ ಟ್ರೈ ಮಾಡ್ತೀವಿ? ಆಲ್ಮೋಸ್ಟ್ ಓಲ್ಡ್ ಏಜಸಲ್ಲಿ ಡಿಜೆನರೇಟಿವ್ ಟೇರ್ ಇದ್ದಾಗ ಅವರಿಗೆ ಫಿಸಿಯೋಥೆರಪಿ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ 65-70 ಇಯರ್ಸ್ ಇದ್ದಾಗ ಅವ್ರಿಗೆ ಫಿಸಿಯೋಥೆರಪಿ ಫಸ್ಟ್ ಟ್ರೈ ಮಾಡ್ಬೋದು 4 ವೀಕ್ಸು. ಆಮೇಲೆ ನಾವು ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ಇದರಲ್ಲಿ ಆಲ್ಮೋಸ್ಟ್ 90% ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಪೇಷಂಟ್ಗೆ ಇದರಲ್ಲೂ ಇಂಪ್ರೂವ್ಮೆಂಟ್ ಆಗಲ್ಲ. ಅಂಥ ಪೇಷಂಟ್ಸ್ಗೆ ಮತ್ತು ಟ್ರೊಮ್ಯಾಟಿಕ್ ಟೇರ್ ಇರುತ್ತೆ, ಅಂಥ ಪೇಷಂಟ್ಸ್ಗೆ ನಾವೇನು ಮಾಡಬೇಕಾಗತ್ತೆ, ಆರ್ಥ್ರೋಸ್ಕೋಪಿಕ್ ರೊಟೇಟರ್ ಕಫ್ ರಿಪೇರ್ ಅಂತ ಮಾಡಬೇಕಾಗತ್ತೆ. ಇದೇನಂದರೆ ಕೀ ಹೋಲ್ ಸರ್ಜರಿ. ನಾವು ಭುಜದಲ್ಲಿ ಒಂದು 3-4 ಸ್ಮಾಲ್ ಹೋಲ್ನ ಮಾಡಿ, ಈ ಹೋಲಲ್ಲಿ ನಾವು ಈ ಮಾಂಸಖಂಡನ ಎಷ್ಟು ಹರಿದಿದೆ ಅಂತ ನೋಡಿಕೊಂಡು, ಇದು ಕಂಪ್ಲೀಟ್ ಹರಿದಿದ್ರೆ ನಾವು ಅದನ್ನು ಅಲ್ಲೆಲ್ಲಿ ಹರಿದಿರುತ್ತೆ ಅದನ್ನು ಕ್ಲೀನ್ ಮಾಡಿ, ಕ್ಯಾಮ್ರಾದಲ್ಲಿ ನೋಡಿಕೊಂಡು ಅದನ್ನು ಕ್ಲೀನ್ ಮಾಡಿ, ಅದಕ್ಕೆ ನಾವು ಸೂಚರ್ ಆ್ಯಂಕರ್ ಅಂತ ಹಾಕ್ತೀವಿ. ಒಂದು ಸ್ಕ್ರೂ ಬರುತ್ತೆ, ಸ್ಕ್ರೂವಲ್ಲಿ ಹೊಲಿಗೆ ಬರುತ್ತೆ, ಆ ಹೊಲಿಗೆ ಹಾಕಿ ನಾವು ಇದನ್ನು ಇಲ್ಲಿಗೆ ತೊಗೊಬಂದು ಕೂರಿಸ್ಬೇಕು. ಇದು ಕೂರಿಸಿದ ಮೇಲೆ ಕನ್ಫರ್ಮ್ ಮಾಡ್ಕೋತೀವಿ ಇದು ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಪೋಸ್ಟ್ ಆಪ್ರೇಟಿವ್ಲಿ ಫಿಸಿಯೋಥೆರಪಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ರೆಸ್ಟ್ ಕೊಟ್ಟು 2 to 3 ವೀಕ್ಸ್ ರೆಸ್ಟ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಪೇಷಂಟು ಫುಲ್ಲು ಇಂಪ್ರೂವ್ಮೆಂಟ್ ಆಗ್ತಾರೆ. ಫುಲ್ ಇಂಪ್ರೂವ್ಮೆಂಟ್ ಆಗಿ ಫುಲ್ ಮೂಮೆಂಟ್ಸ್ ಬರುತ್ತೆ ಮತ್ತು ಪೇಯ್ನೂ ಕಡಿಮೆ ಆಗುತ್ತೆ. ಈ ಥರ ಆಪ್ರೇಷನ್ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಬಿ ಜಿ ನಗರದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಆಗ್ತಿದೆ. ಯೂಶಲಿ ಕಂಪೇರ್ ಮಾಡೋದು ನೋಡಿದ್ರೆ ಇದೇ ಥರ ಕೀ ಹೋಲ್ ಸರ್ಜರಿ ಮಾಡಬೇಕು ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಆಲ್ಮೋಸ್ಟ್ ಒಂದು 3 lakhs 4 lakhs ತನಕ ಆಗುತ್ತೆ. ಇಲ್ಲಂತೂ ಅತ್ಯಂತ ಕಡಿಮೆ ಬೆಲೆಗೆ ಮತ್ತು ಎಲ್ಲ ಯಶಸ್ವಿನಿ ಮತ್ತು BPL ಕಾರ್ಡ್ ಇರೋ ಪೇಷಂಟ್ಸ್ಗಳು ಮಾಡ್ತಾಯಿದ್ದೀವಿ. ಎಲ್ಲ ಪೇಷಂಟ್ಸ್ಗಳು ಈ ಸರ್ಜರಿ ಉಪಯೋಗನ ಬಂದು ಪಡ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ.
ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.